ಹಾಯ್ ಹಲೋ ಗಾಯ್ಸ್. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್. ಸೊ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಇವತ್ತು. ಆ್ಯಕ್ಚುಲಿ ಟೈಮ್ ಬಂದು ಎಷ್ಟಾಗಿದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ 12 o'clock ಆಗಿದೆ. ಇನ್ನು ಅಂಗಡಿಲಿ ನಿತಿನ್ ಇದ್ದಾನೆ. ಲಾಸ್ಟ್ ವೀಕಲ್ಲಿ ಈಗಾಗಲೇ ನಾನು ಶೇರ್ ಮಾಡಿದ್ದೀನಿ, ನಿತಿನ್ ಆ್ಯಕ್ಚುಲಿ ಈಗ ರಜಕ್ಕೆ ಮನೆಗೆ ಬಂದಿದ್ದಾನೆ ಅಂತ. ಇನ್ನೇನು ಅವನು ಕೂಡ ಹೋಗ್ತಾನೆ, ಬಟ್ ನನಗಂತೂ ಈಗ ಎಷ್ಟು ಜನ ಬಂದ್ರೂ ಸಾಲ್ತಾ ಇಲ್ಲ. ಇನ್ನು ಅಡುಗೆಗೆ ಆ್ಯಕ್ಚುಲಿ ಇಟ್ಟಿದ್ದೀನಿ, ನೀವು ನೋಡ್ತಿರ್ಬೋದು. ಎಲ್ಲ ಕ್ಲೀನ್ ಮಾಡಿ ಪಾಪು ಮಲಗಿದ್ದಾನೆ. ಅವನು ಕೂಡ ಎದ್ದ ತಕ್ಷಣ ಅವನಿಗೂ ಬಿಸಿ ಊಟ ಬೇಕಲ್ಲ. ಇನ್ನು ಬೆಳಗ್ಗೆ ತಿಂಡಿಗೆ ಚಿತ್ರಾನ್ನ ಮಾಡಿದ್ದೆ. ಮಧ್ಯಾಹ್ನಕ್ಕೆ ಈಗ ಆ್ಯಕ್ಚುಲಿ ಸಾಂಬಾರು ರೆಡಿ ಮಾಡಿದ್ದೀನಿ, ತೋರಿಸ್ತೀನಿ ನೋಡಿ. ಸಾಂಬಾರು ಮಾಡಿ ಇಟ್ಟಿದ್ದೀನಿ, ಈಗ ಅನ್ನಕ್ಕೆ ಇಟ್ಟಿದ್ದೀನಿ, ನೀವು ನೋಡ್ತಿರ್ಬೋದು. ಅನ್ನ ಆಗೋಷ್ಟರಲ್ಲಿ ಎಲ್ಲ ನಾಳೆಗೆ ಆ್ಯಕ್ಚುಲಿ ಇಡ್ಲಿ ಮಾಡೋಣ ಅಂತ ಎಲ್ಲ ನೆನೆಸಿಟ್ಟಿದ್ದೀನಿ. ಇನ್ನು ಎಲ್ಲ ಕ್ಲೀನ್ ಮಾಡಿಟ್ಟು ಋತ್ವಿಗೆ ಎದ್ದೋಳೋಷ್ಟರಲ್ಲಿ ಅಡುಗೆ ಮುಗಿಸಿ ಮತ್ತೆ ಅಂಗಡಿಗೆ ಹೋಗ್ಬೇಕೀಗ. ನಿತಿನ್ಗಿನ್ನ ಅಷ್ಟು ಗೊತ್ತಿಲ್ಲ, ಯಾಕಂತ ಹೇಳಿದ್ರೆ ತುಂಬ ದಿನ ಗ್ಯಾಪ್ ಆಯ್ತಲ್ಲ. ಅವನು ಅಂಗಡಿಯಿಂದ ಅಂದರೆ ಲಾಸ್ಟ್ ರಜದಲ್ಲಿ ಇಲ್ಲಿದ್ದ, ಅವಾಗ ಸ್ವಲ್ಪ ಕಲ್ತ್ಕೊಂಡಿದ್ದ. ಈಗ ಒಂದು ಸ್ವಲ್ಪ ಮರ್ತಿದ್ದಾನೆ. ಅವ್ನು ಅಂದರೆ ಪಿಕಪ್ ಆಗ್ತಾನೆ, ಯಾಕೆಂತ ಹೇಳಿದ್ರೆ ಸ್ಕೂಲ್ ಟೈಮಿಂಗ್ಸ್ವರೆಗೂ ನಾನು ಇರ್ತೀನಲ್ವಾ. ಈಗೇನು ಅಷ್ಟು ಅಂದರೆ ಬರೀ ಲೈನಿಂಗ್ ಬರ್ತಾರೆ, ಲೈನಿಂಗ್ ಅವನಿಗೆ ಗೊತ್ತಲ್ವಾ, ಮ್ಯಾನೇಜ್ ಮಾಡ್ಕೊತಾನೆ. ಇನ್ನು ಅಮ್ಮ ಪ್ಲಾಸ್ಟ್ರಿಂಗ್ ಕೆಲಸ ನಡೀತಾ ಇದೆ ಅಂತ ಹೇಳಿ ಅಲ್ಲೇ ನೋಡ್ಕೊಂಡಿರ್ತಾರೆ. ಯಾಕೆಂತ ಹೇಳಿದ್ರೆ ನಾನು ಲಾಸ್ಟ್ ವಿಡಿಯೋದಲ್ಲೇ ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ. ಮನೆ ಕಟ್ಟಬೇಕಾದ್ರೆ ಎಷ್ಟು ಕೇರ್ಫುಲ್ ಆಗಿದ್ರು ಸಾಲಲ್ಲ ಅಂತ ಹೇಳಿ. ನಾವೇನೇ ಕೇರ್ಫುಲ್ ಆಗಿದ್ರು ಯಾವುದಾದ್ರೂ ಒಂದು ರೀತಿ ಮಿಸ್ಟೇಕ್ ಮಾಡ್ತಾನೆ ಇರ್ತಾರೆ. ಅವರು ಬೇಕು ಅಂತ ಮಾಡಲ್ಲ, ಬಟ್ ಅನ್ಫಾರ್ಚುನೇಟ್ಲಿ ಅದಾಗಿರುತ್ತೆ. ಬಟ್ ಆಗಿರೋದನ್ನು ಪ್ಯಾಚ್ ಮಾಡ್ಕೋಬೇಕಲ್ವಾ. ಅವ್ರ ಮಿಸ್ಟೇಕ್ನ ತೋರಿಸ್ಕೊತಾರ, ಖಂಡಿತ ತೋರಿಸ್ಕೊಳಲ್ಲ. ಹಾಗಾಗಿ ಅಲ್ಲೇ ಇರ್ತಾನೆ. ಇನ್ನು ಲೋಕಿ ಅವ್ರು ಏನಾದರೂ ಐಟಮ್ ಕೇಳಿದ್ರೆ ತಂದು ಕೊಡಬೇಕಲ್ಲ, ಹಾಗಾಗಿ ಅವ್ರು ಅಲ್ಲೇ ಇರ್ತಾರೆ. ಋತ್ವಿಕ್ ಎದೋಳೋ ಅಷ್ಟರಲ್ಲಿ ನಾನು ವ್ಲಾಗ್ ಕೂಡ ಮಾಡಿ ಮುಗಿಸ್ಕೋಬೇಕು. ನೀವು ನೋಡ್ತಿರ್ಬೋದು, ಇಲ್ಲೇ ಮಲಗಿದ್ದಾನೆ. ತುಂಬ ದೂರ ಏನೂ ಇರಲ್ಲ, ಅವನ್ನ ನೋಡಿಕೊಂಡೇ ವ್ಲಾಗ್ ಮಾಡ್ತಾ ಇರ್ತೀನಿ ನಾನು. ಯಾಕಂತ ಹೇಳಿದ್ರೆ ಎಲ್ಲೋ ಮಲಗಿಸ್ಬಿಟ್ಟು ಇನ್ನೆಲ್ಲೋ ಏನೋ ತೊಂದರೆ ಆಗಬಾರ್ದಲ್ವ. ಬಿದ್ದುಬಿಟ್ರೆ ಅನ್ನೋ ಭಯಕ್ಕೆ, ಹಾಗಾಗಿ ಅವ್ನು ಇಲ್ಲೇ ಇರ್ತಾನೆ. ಈಗ ಮಲಗಿರೋದಲ್ವ, 1 hour ಅಂತೂ ಎದ್ದೋಳಲ್ಲ. ಹಾಗಾಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ಇವತ್ತಿನ ವ್ಲಾಗಲ್ಲಿ ಆ್ಯಕ್ಚುಲಿ ನಾನು ನನ್ನ ಬಗ್ಗೆನೇ ಅಂದರೆ ನನ್ನ ಕಿರುಪರಿಚಯ ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಎಲ್ಲಿದ್ದೆ, ಎಲ್ಲಿಂದ ಎಲ್ಲಿಗೆ ಮದುವೆ ಆಗಿ ಬಂದಿದ್ದೀನಿ, ಟೋಟಲ್ ಹೇಳಬೇಕು ಅಂತ ಹೇಳಿದ್ರೆ ನಾನು ಫುಲ್ ಕಿರುಪರಿಚಯ ನಿಮ್ಮ ಜೊತೆ ಶೇರ್ ಮಾಡಬೇಕು ಇವತ್ತು ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಬನ್ನಿ, ತಡ ಮಾಡೋದು ಬೇಡ. ನನ್ನ ಕಿರುಪರಿಚಯನ ಕೂತ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ನಾನು ಆಗಲೇ ಹೇಳ್ದಂಗೆ ನನ್ನ ಬಗ್ಗೆ ಕಿರುಪರಿಚಯ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನಾನು ಯಾರು, ನಾನು ಎಲ್ಲಿಂದ ಬಂದಿದ್ದು, ಮೂಲತಃ ನನ್ನ ಊರು ಯಾವುದು ಅನ್ನೋದನ್ನು ನನ್ನ ಬಗ್ಗೆ ನಾನು ನಿಮಗೆಲ್ಲ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಬನ್ನಿ, ತಡ ಮಾಡೋದು ಬೇಡ, ನನ್ನ ಬಗ್ಗೆ ನಿಮಗೆ ಫುಲ್ ಮಾಹಿತಿ ಕೊಡ್ತೀನಿ. ಎಸ್ ಗೈಸ್, ವಿಡಿಯೋ ಮಾಡಬೇಕಾದ್ರೆ ಏನೂ ಡಿಸ್ಟರ್ಬೆನ್ಸ್ ಇರಬಾರ್ದು ಅಂದ್ಕೊಂಡಿರ್ತೀನಿ. ಬಟ್ ಅನ್ಫಾರ್ಚುನೇಟ್ಲಿ ವೀಡಿಯೋಸ್ ಮಾಡಬೇಕಾದ್ರೆ ಯಾರಾದರೂ ಒಬ್ಬರು ಬಂದೇ ಬಂದಿರ್ತಾರೆ. ಈಗಷ್ಟೇ ಯಾರೋ ಬಂದಿದ್ರು ಕೆಲಸದವರು, ಅವ್ರಿಗೇನೋ ಬೇಕು ಅಂತ ಹೇಳಿ ಸ್ಪಾಂಜ್ ಬೇಕು ಅಂತ ಹೇಳಿ ಬಂದಿದ್ರು. ಹಾಗಾಗಿ ಅವ್ರಿಗೆ ಕೊಟ್ಟು ಕಳಿಸ್ದೆ, ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ ಗೈಸ್. ಆ್ಯಕ್ಚುಲಿ ನನ್ನ ಹೆಸರು ಬಂದು ಲಕ್ಷ್ಮಿ ಅಂತ. ನಾನು ಹುಟ್ಟಿದ್ದು, ನಾನು ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲೇ. ನಾನು ಓದಿದ್ದು ಕೂಡ ಬೆಂಗಳೂರಲ್ಲೇ. ಎಲ್ಲಪ್ಪ ಅಂತ ಹೇಳಿದ್ರೆ ಯಶವಂತಪುರ, ನಿಯರ್ ಯಶವಂತಪುರ ಹತ್ರನೇ ನಮ್ಮ ಮನೆ ಇರೋದು. ಇಸ್ಕಾನ್ ಟೆಂಪಲ್ಗೂ ಹಾಗೆ ಯಶವಂತಪುರನಿಗೂ ಒಂದು ಸ್ವಲ್ಪ ಹತ್ರನೇ ಇದೆ. ನಾವಿರೋದು ಪ್ರಾಪರಾಗಿ ಹೇಳಬೇಕು ಅಂತ ಹೇಳಿದ್ರೆ ಇಸ್ಕಾನ್ ಟೆಂಪಲಿಂದ ಸ್ವಲ್ಪ ಮುಂದೆ. ನಾವು ಆ್ಯಕ್ಚುಲಿ ಬಂದು 4 ಜನನೂ ಹೆಣ್ಮಕ್ಳೇ. ನಮ್ಮ ಮನೇಲಿ ಯಾವುದೇ ರೀತಿ ಗಂಡು ಮಕ್ಕಳಿಲ್ಲ. ಅಂದರೆ ನಮ್ಮ ನನಗಿಂತ ದೊಡ್ಡವರು 2 ಅಕ್ಕಂದಿರು. ನಾನು 3ನೇವಳು, ನನ್ನ ಹಿಂದೆ ಒಬ್ಬಳು ನನ್ನ ತಂಗಿ. ಎಲ್ರಿಗೂ ಮದುವೆ ಆಗಿದೆ. ಎಲ್ಲರೂ ಅವ್ರವ್ರ ಮನೇಲಿದ್ದಾರೆ. ಅಂದರೆ ಅವ್ರವರು ಪ್ರೊಫೆಷ್ನಲ್ಲಾಗಿ ಒಂದೊಂದು ಕೆಲಸದಲ್ಲೂ ಕೂಡ ಇದ್ದಾರೆ. ನನ್ನ ದೊಡ್ಡ ಅಕ್ಕ ಬಂದು ಬ್ಯೂಟಿಷನ್ನು, 2ನೇ ಅಕ್ಕ ಟೈಲರು, ಇನ್ನು ನನ್ನ ತಂಗಿ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ. ಇನ್ನು ನಾನು ಫಸ್ಟು ಮದುವೆಗೆ ಮುಂಚೆ ನಾನು ಕೂಡ ಸ್ಪೋರ್ಟೆಕ್ಸಿಸ್ ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ದೆ. ಈಗ ಮದುವೆ ಆದಮೇಲೆ ಎಲ್ಲೂ ಹೋಗ್ತಾಯಿಲ್ಲ. ಅಕ್ಕಂದಿರು ಹಾಗೆ ನನ್ನ ತಂಗಿರು ಎಲ್ಲರೂ ಇರೋದು ಬೆಂಗಳೂರಲ್ಲೇ. ಈಗ ನಾನು ಮಾತ್ರ ಇರೋದು ಹಾಸನ ಡಿಸ್ಟಿಕ್ ಅರಸೀಕೆರೆ ತಾಲೂಕಲ್ಲಿ. ನನ್ನ ಮದುವೆ ಮಾಡಿಕೊಟ್ಟಿರೋದು ಅರಸೀಕೆರೆಗೆ. ಹಾಗೆ ನಿಮಗೊಂದು ಡೌಟ್ ಕೂಡ ಇರುತ್ತೆ, ಏನಪ್ಪ ಇದು ಇವ್ರು ಮಾತ್ರ ಅರಸೀಕೆರೆಗಿದ್ದಾರೆ ಹಳ್ಳೀಲಿ ಅಂತ ಅಂದ್ಕೊಂಡ್ಬಿಟ್ಟಿದ್ದೀರಾ. ಅಂದರೆ ಹಳ್ಳಿಗೆ ಅಂತ ಏನು ನನ್ನ ಮದುವೆ ಮಾಡಿ ಕೊಡಲಿಲ್ಲ. ನಮ್ಮ ಅಮ್ಮನ ತವ್ರ ಮನೆಗೆ ನನ್ನ ಮದುವೆ ಮಾಡಿ ಕೊಟ್ಟಿರೋದು. ಅಂದರೆ ಅಮ್ಮನ ಅಣ್ಣನ ಮಗನಿಗೆ ನನ್ನ ಮದುವೆ ಮಾಡಿ ಕೊಟ್ಟಿರೋದು. ನಾವಿರೋದು ಆ್ಯಕ್ಚುಲಿ ಪ್ರಾಪರಾಗಿ ಹೇಳಬೇಕು ಅಂತ ಹೇಳಿದ್ರೆ ಹಾಸನ ಡಿಸ್ಟಿಕ್ ಅರಸೀಕೆರೆ ತಾಲೂಕಲ್ಲಿ ಗಣಸಿ ಅನ್ನೋ ಊರಲ್ಲಿ ನಾವಿರೋದು. ನನ್ನ ಮದುವೆ ಮಾಡಿ ಕೊಟ್ಟಿರೋದು ಮಂಗಳಾಪುರಕ್ಕೆ.
ಅಲ್ಲಿಗೂ ಇಲ್ಲಿಗೂ ಸುಮಾರು ಒಂದು 2ರಿಂದ 2.5 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಯಾಕಪ್ಪ ನಾನು ಅಲ್ಲಿದ್ದೀನಿ ಅಂತ ಹೇಳಿದ್ರೆ, ಅಂದರೆ ಈಗ ನನ್ನ ಮಗಳಿದ್ದಾಳೆ. ಮಗಳಿಗೆ ವ್ಯಾನು ನಿಮಗೆಲ್ಲ ಗೊತ್ತೇ ಇರುತ್ತೆ. ಹಳ್ಳಿ ಕಡೆ ತುಂಬ ಹಳ್ಳೀಲಿ ವ್ಯಾನ್ ಫೆಸಿಲಿಟೀಸ್ ಬರೋಲ್ಲ ಅವರು. ಸೊ, ಹಳ್ಳಿ ಕಡೆ ಎಲ್ಲ ವ್ಯಾನ್ ಬರಲ್ಲ. ಹಾಗಾಗಿ ನಾನು ಸಿಟಿಲಿ ಮನೆ ಮಾಡಿಕೊಂಡು ಅಂದರೆ ಬಾಡಿಗೆ ಮನೇಲಿದ್ದೀವಿ ಈಗ. ಇಲ್ಲಿ ಮಗಳಿಗಿನ ಸ್ಕೂಲಿಗೆ ಕಳ್ಸೋದಕ್ಕೆ ಈಸಿ ಆಗುತ್ತೆ ಅನ್ನೋ ಇಂಟೆನ್ಷನಲ್ಲಿ ಅಷ್ಟೇ ಇರೋದು. ಇನ್ನು ಲೋಕಿ ಬ್ಯಾಕ್‌ಗ್ರೌಂಡ್ ಹೇಳಬೇಕು ಅಂತ ಹೇಳಿದ್ರೆ, ಲೋಕಿ ಅಪ್ಪ, ಅಮ್ಮ ಹಾಗೆ ಅವ್ರಿಗೆ ಅಕ್ಕ, ಅವ್ರ ತಮ್ಮ ಇದ್ದಾನೆ. ಅಕ್ಕಂದು ಮದುವೆ ಆಗಿದೆ. ಇನ್ನು ಲೋಕಿ ತಮ್ಮ, ಲೋಕಿ ಅಷ್ಟೇ ಇರೋದು ಇಲ್ಲಿ. ಅವರು ಕೂಡ ಎಲ್ಲರೂ ಅವ್ರವ್ರ ಮನೇಲಿ ಮದುವೆ ಆಗಿದೆ. ಅವರು ಎಲ್ಲರೂ ಸಪ್ರೇಟೇ ಇದ್ದೀವಿ. ಇನ್ನು ಅತ್ತೆ ಮಾವನು ಕೂಡ ಅವರು ಊರಲ್ಲಿ ಹೊಲ್ದತ್ರ ಇದ್ದಾರೆ. ಅವರು ಕೂಡ ಎಲ್ಲರೂ ಸಪ್ರೇಟೇ. ಇನ್ನು ನನ್ನ ತಂದೆ ಬಂದು ಹೇಳಬೇಕು ಅಂತ ಹೇಳಿದ್ರೆ, ನನ್ನ ತಂದೆ ಬಂದು ಆಟೋ ಡ್ರೈವರು. ಸೊ, ಏನಪ್ಪ ಇದು ಆಟೋ ಡ್ರೈವರು ಅಂತ ಹಿಂಗೆ ಎಷ್ಟು ಓಪನ್ ಅಪ್ ಆಗಿ ಹೇಳ್ತಿದ್ದಾಳೆ ಅಂತ ಅನ್ಕೊಬೋದು ನೀವು. ಎಸ್ ಗೈಸ್, ಅದರಲ್ಲಿ ಏನಿದೆ, ನಮ್ಮನ್ನು ಸಾಕಿ ಬೆಳೆಸ್ಬೇಕು ಅಂತ ಹೇಳಿದ್ರೆ ಅವ್ರು ಏನು ಕೆಲಸ ಮಾಡ್ತಿರ್ತಾರೋ ಆ ಕೆಲಸ ಹೇಳ್ಕೊಳೋದ್ರಲ್ಲಿ ಪ್ರೌಡ್ ಅಂತ ಅನ್ಕೊತೀನಿ ನಾನು. ಸೊ, ನಮ್ಮ ತಂದೆ ಓಡಿಸೋದು ಆ್ಯಕ್ಚುಲಿ ಆಟೋ ಡ್ರೈವರು. ಇನ್ನು ಇದಕ್ಕೂ ಮುಂಚೆ ನನ್ನ ತಾಯಿದು ಹೇಳ್ಕೊಬೇಕು ಅಂತ ಅನ್ಕೊತೀನಿ. ನನ್ನ ತಾಯಿ ಬಂದು ಹೌಸ್ ವೈಫ್ ಏನಲ್ಲ. ಅಂದರೆ ನಾನು ಸಣ್ಣ ಮಗು ಇದ್ದಾಗಲಿಂದನೂ ಅವ್ರು ಇದುವರೆಗೂ ಕಷ್ಟಪಟ್ಟೆ ನಮ್ಮನ್ನು ಸಾಕಿದ್ದಾರೆ. ನಾವು 4 ಜನ ಹೆಣ್ಮಕ್ಳಂದರೆ ಆಗ ಅಂದರೆ ಇವಾಗ ನಮಗೆ ಒಂದು 35 ಇಯರ್ಸ್ ಆಗಿದೆ ಅಂತ ಹೇಳಿದ್ರೆ, 35 ವರ್ಷದ ಹಿಂದೆ ಅವರು ಎಷ್ಟು ಕಷ್ಟಪಡಬೇಕಾಗಿತ್ತು ಅನ್ನೋದನ್ನ ಸೊ, ನಮ್ಮ ಜನ್ರೇಷನಲ್ಲಿ ನಮಗೆ ಒಂದು ಕ್ಯಾಲ್ಕುಲೇಷನ್ ಈಗ ಬಂದಿದೆ. ಯಾಕೆ ಅಂತ ಹೇಳಿದ್ರೆ ನಾವು ಮದುವೆ ಆಗಿದ್ದೀವಲ್ವಾ. ಸೊ, ನಾವು ಮದುವೆ ಆದಾಗ ಅದ್ರದ್ದು ಕಷ್ಟ ಏನು, ಹೆಂಗಿರುತ್ತೆ ಒಂದು ಫ್ಯಾಮಿಲಿ ಅಂದರೆ, ಒಂದು ಫ್ಯಾಮಿಲಿ ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ಅನ್ನೋದು ಈಗ ನಮಗೆ ಗೊತ್ತಾಗಿರುತ್ತೆ. ಇದ್ರ ಬ್ಯಾಕ್ ಜನ್ರೇಷನ್ ಅಂದರೆ ಏನು ನಮ್ಗೆ ಇಷ್ಟು ವರ್ಷ ಆಗಿದೆ, ಅದರಿಂದ ಇನ್ನೆಷ್ಟು ಕಷ್ಟ ಇತ್ತು ಅನ್ನೋದು ಈಗಾಗಲೇ ನಮಗೆ ತಿಳಿದಿರುತ್ತೆ. ಸೊ, ನನ್ನ ತಂದೆ ಒಂದು ಕಡೆ ಆಟೋ ಓಡಿಸೋದಾದರೆ, ನನ್ನ ತಾಯಿನೂ ಕೂಡ ನನಗೋಸ್ಕರ ಅಷ್ಟೇ ಕಷ್ಟಪಟ್ಟು ಹೂವು ಮಾರ್ತಿದ್ವಿ. ಸೊ, ಅವರು ಕೂಡ ಹೂವು ತಂದು ಹೂ ಕಟ್ಕೊಂಡು ನಮ್ಮ 4 ಜನನ ಸಾಕಿದ್ದಾರೆ. ಹಾಗಂತ ಹೇಳಿ ನಮಗೆ ನಮ್ಮದೇನು ಬೇಕು ಬೇಡ ಅದೆಲ್ಲ ಏನು ನೋಡಿಲ್ಲ ಅನ್ನೋ ಥರ ಏನಿಲ್ಲ. ಸೊ, ನಮ್ಗೆ ಏನು ಬೇಕೋ ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ನಮ್ಮನ್ನು ನೋಡ್ಕೊಂಡಿದ್ದಾರೆ. ಅಷ್ಟು ಚೆನ್ನಾಗಿ ಅವರು ಕೂಡ ಇಟ್ಕೊಂಡಿದ್ದಾರೆ. ನಮ್ಮ ತಂದೆದು ಹೇಳಿದ್ದೀನಿ, ಇನ್ನು ನಮ್ಮ ತಾಯಿದು ಹೇಳಿದ್ದೀನಿ. ಹಾಗೆ ನಮ್ಮ ಅಕ್ಕಂದಿರದು ಕೂಡ ಎಲ್ಲರೂ ಹೌಸ್ ವೈಫ್ ಅಂತಲೇ ಹೇಳಿದ್ದೀನಿ. ಆಗ ಅವರು ಪ್ರೊಫೆಷ್ನಲಾಗಿ ಅವ್ರಿಗೊಂದು ಕೆಲಸ ಇದೆ ಅಂತಲೂ ಹೇಳ್ಕೊಂಡಿದ್ದೀನಿ. ಇನ್ನು ಭಾವಂದಿರು ಕೂಡ ಅವರು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ. ಅವರೇನು ಮನೇಲೇ ಇರಲ್ಲ. ಅವರು ಕೂಡ ನಮ್ಮ ಅಕ್ಕ, ಭಾವ ಅವರು ಒಂದು ಫ್ಯಾಮಿಲಿಲಿ ಅವರೊಂದು ಕಡೆ ದುಡಿತಾ ಇದ್ದರೆ, 2ನೇ ಅಕ್ಕ ಭಾವನೂ ಕೂಡ ಅವರು ಒಂಥರ ಜಾಯಿಂಟಲ್ಲಿ ಅವರು ಒಂಥರ ದುಡಿತಾ ಇರ್ತಾರೆ. ಇನ್ನು ನಾನು ಹೇಳಬೇಕು ಅಂತ ಹೇಳಿದ್ರೆ ನನ್ನ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಸೊ, ನಂದು ಅಂಗಡಿ ಇದೆ. ನಾನು ಮನೇಲಿ ಮಕ್ಕಳನ್ನ ನೋಡಿಕೊಂಡು ಅಂಗಡಿ ನೋಡ್ಕೊತೀನಿ. ಇನ್ನು ಲೋಕಿ ಇಲ್ಲ ಅಂದಾಗಲೂ ಕೂಡ ಮನೆ ನಾನು ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ. ಇನ್ನು ನನ್ನ ಗಂಡನ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಅವ್ರು ಮಾರೋದು ಬಂದು ಮರಿ ವ್ಯಾಪಾರ ಮಾಡೋದು. ಅಂದರೆ ಬೇರೆ ಕಡೆಯಿಂದ ಮರಿನ ತೊಗೊಂಡ್ಬಂದು ಸೊ, ಇಲ್ಲಿ ವ್ಯಾಪಾರ ಮಾಡುವಂಥ ಬಿಸ್ನೆಸ್ಸು ಇವ್ರು ಮಾಡೋದು. ಮರಿ ವ್ಯಾಪಾರ ಮಾಡೋರನ್ನ ನೀವು ಹೆಂಗೆ ಮದುವೆ ಆದ್ರಿ ಅನ್ನೋದನ್ನು ಕೂಡ ಕೆಲವರು ಅಂದ್ಕೊಂಡಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ಹಣೆ ಬರಹದಲ್ಲಿ ಎಲ್ಲಿ ಬರೆದಿರುತ್ತೋ ಅಲ್ಲಿ ಆಗಲೇಬೇಕಾಗುತ್ತೆ. ಹಾಗಂತ ಹೇಳಿ ಲೋಕಿ ಏನು ನನ್ನ ಚೆನ್ನಾಗಿ ನೋಡ್ಕೊಳ್ತಿಲ್ಲ ಅಂತೇನಿಲ್ಲ. ಚೆನ್ನಾಗೇ ನೋಡ್ಕೊತಾ ಇದ್ದಾರೆ. ನನಗೇನು ಯಾವುದೇ ರೀತಿ ಬೇಜಾರಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಈಗ ಅಯ್ಯೋ ಹಳ್ಳೀಲಿ ಬಂದುಬಿಟ್ಟಿದ್ದೀನಿ, ಹಳ್ಳೀಲಿ ಹೆಂಗಿರುತ್ತೋ ಏನೋ ಅನ್ನೋ ಯೋಚನೆ ಬಂದು ಆ್ಯಕ್ಚುಲಿ ನನಗೆ ಈಗ 10 ಇಯರ್ಸ್ ಬ್ಯಾಕ್ ಇತ್ತು. ಆಲ್ಮೋಸ್ಟ್ ನನ್ನ ಮದುವೆ ಆಗಿ 10 ಇಯರ್ಸ್ ಆಗೋಗಿದೆ. 10 ವರ್ಷದ ಹಿಂದೆ ನನಗಂತೂ ಆ ಥರ ತುಂಬ ಕನ್ಫ್ಯೂಷನ್ಸ್ ಇತ್ತು. ಹೆಂಗೆ ಮಾಡೋದು, ಆಗ್ಬೋದಾ, ಆದರೆ ಹೆಂಗಿರ್ತೀನಿ, ನಾನು ಇಷ್ಟು ವರ್ಷ ಸಿಟಿಲಿದ್ದೀನಿ. ನಮ್ಮದು ಬಡಸ್ತನ ಇತ್ತು ಸಿಟಿಲಂದರೆ, ನಾವೇನು ಅಷ್ಟು ಶ್ರೀಮಂತರಲ್ಲ ಆಗ. ಈಗಷ್ಟೇ ದೇವರು ಅಲ್ಪ ಸ್ವಲ್ಪ ಕೊಟ್ಟಿದ್ದಾನೆ, ಹೆಂಗೋ ಕುತ್ಕೊಂಡು ತಿನ್ನೋಷ್ಟಿದೆ. ಫಸ್ಟೆಲ್ಲ ನಾವು ಕೂಡ ಕೂಲಿ ಮಾಡೇ ತಿನ್ನೋ ರೇಂಜಿಗೆ ಇದ್ದಿದ್ದು. ಆದರೂ ಕೂಡ ನಾನು ಅಲ್ಲಿದ್ದೆ, ಇಲ್ಲಿ ಹೆಂಗೆ ಬಂದಿರೋದು ಅನ್ನೋದು ಒಂದು ಮೈಂಡಲ್ಲಿತ್ತು. ಅಡ್ಜಸ್ಟ್ ಆಗೋದು ನನಗೂ ಕೂಡ ಫಸ್ಟ್ ಸ್ಟಾರ್ಟಿಂಗ್ ಒಂದು 2 ಇಯರ್ಸ್ 3 ಇಯರ್ಸ್ ತುಂಬಾ ಕಷ್ಟ ಆಯಿತು. ಯಾಕೆಂತ ಹೇಳಿದ್ರೆ ಗೊತ್ತಲ್ವಾ, ಬೆಂಗಳೂರಲ್ಲಾದರೆ ಬೇಕಾಗಿದ್ದು ತಿಂತೀವಿ, ಬೇಕಾಗಿದ್ದು ಸಿಗುತ್ತೆ. ಈಗ ಒಂದು ಪಾನಿಪುರಿ ಬೇಕು ಅಂತ ಹೇಳಿದ್ರೆ ಸರ್ಕಲ್ಗೆ ಹೋದರೆ ಸಿಕ್ಬಿಡತ್ತೆ. ಒಂದು ಗೋಬಿ ಬೇಕು ಅಂದರೆ ಮನೆ ಮುಂದೆನೇ ಸಿಕ್ಬಿಡುತ್ತೆ. ಒಂದು ಪಾನಿಪುರಿ ಬೇಕು ಅಂದರೆ ಸಿಗೋ ಥರ ಇರುತ್ತೆ. ಏನೋ ಒಂದು ಚಾಟ್ಸ್ ಕೇಳಿದ್ರು ನಾವು ಸಿಗೋ ಥರ ಇರುತ್ತೆ. ಇನ್ನು ಇಲ್ಲೆಲ್ಲ ಹಳ್ಳೀಲಿ ಹೆಂಗಪ್ಪ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳ್ದಂಗೆ ನಾನು ಫಸ್ಟ್ ಮದುವೆ ಆದಾಗ ಕೊಟ್ಟಿದ್ದು ನನ್ನ ಮಂಗಳಾಪುರಕ್ಕಲ್ವಾ. ಸೊ, ಅಲ್ಲಿಂದ ಈಗೇನು ಪ್ರೆಸೆಂಟ್ ಇದ್ದೀನಿ ನಾನು, ಅಲ್ಲಿಗೆ 2.5 to 3 ಕಿಲೋಮೀಟರ್ಸ್ ಇದೆ. ಒಂದು 3 ಕಿಲೋಮೀಟರ್ಸ್ ಬರಬೇಕಾಗಿತ್ತು ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಹೇಳಿದ್ರು. ಈಗ ಬೆಂಗಳೂರಲ್ಲೆಲ್ಲ ಹೆಂಗಪ್ಪ ಅಂದರೆ 10-11 ಗಂಟೆ ಆದರೂ ನಾವು ಓಡಾಡ್ತಿರ್ತೀವಿ. ಬಟ್ ಇಲ್ಲಿ ಹಂಗಿಲ್ಲ. 6:30 ಆದ್ರೇ ಸಾಕು, ಕ್ಲೋಸ್ ಆಗಿಬಿಡ್ತಿತ್ತು ಮನೆ. ಹೊಲ್ದ ಹತ್ರ ಕೆಲ್ಸಕ್ಕೆ ಹೋಗಿರೋರು ಹೊಲದಿಂದ ಬಂದ ತಕ್ಷಣ ಮನೇಲಿ ಒಂದು 6:45 ಅಷ್ಟೇ.
ಒಂದು 7 ಗಂಟೆಗೆ ಅಡುಗೆ ಮಾಡ್ಕೊಂಡು ತಿಂದು ಮಲಗಿಬಿಡೋ ಅಂಥದ್ದು ಟೈಮಿಂಗ್ಸ್ ಅಡ್ಜಸ್ಟ್ ಆಗೋದಾಗಿರ್ಬೋದು ಅಥವಾ ಊರು ಅಡ್ಜಸ್ಟ್ ಆಗಿರೋದಾಗಲಿ ತುಂಬ ಅಂದರೆ ತುಂಬ ಸ್ಟ್ರಗಲ್ ಆಗಿಬಿಡ್ತು ನನಗಾಗ. ಸೊ ಆಮೇಲೆ ಹೋಗ್ತಾ ಹೋಗ್ತಾ ಕಾಲಕ್ರಮೇಣ ಹೆಂಗಾಯಿತು ಅಂತ ಹೇಳಿದ್ರೆ ನಮ್ಮದು ನನ್ನ ಮಕ್ಕಳು ನನ್ನ ಸಂಸಾರ ಅಂತ ಆದಮೇಲೆ ಅದು ಯಾವ ರೀತಿ ಅಡ್ಜಸ್ಟ್ ಆಯಿತು ಅಂತ ಹೇಳಿದ್ರೆ ಅದು ಹೇಳೋಕ್ಕೆ ಆಗಲ್ಲ. ಆ ರೀತಿ ಅದು ಆಟೋಮೆಟಿಕ್ಕಾಗಿ ಅಡ್ಜಸ್ಟ್ ಆಗಿಬಿಟ್ಟಿದೆ. ಇವಾಗ ನಾನು ಏನಿದ್ದೀನಿ ಇಲ್ಲಿಗೂ ಬೆಂಗಳೂರಿಗೂ ತುಂಬ ಅಡ್ಜಸ್ಟ್ ಆಗಿದ್ದೀನಿ. ಈಗ ಒಂದೊಂದು ಸಲ ಹೆಂಗೆ ಅನಿಸುತ್ತೆ ಅಂದರೆ ನಾನು ಇಲ್ಲಿಂದ ಬೆಂಗಳೂರಿಗೆ ಹೊರಟಾಗ ಬೆಂಗಳೂರು ಟ್ರಾಫಿಕ್ ನೋಡಿದ್ರೇನೆ ನನಗೆ ಅಯ್ಯೋ ಇಷ್ಟೊಂದು ಟ್ರಾಫಿಕ್ಕಾ ನಾನು ಊರಲ್ಲೇ ನೆಮ್ಮದಿಯಾಗಿದ್ದೀನಲ್ವ ಅನ್ನೋಷ್ಟು ಇದಾಗ್ಬಿಡುತ್ತೆ. ಅಂದರೆ ಯಾವುದೇ ರೀತಿ ತಲೆನೋವು ಇರಲ್ಲ. ಅಲ್ಲಿ ಟ್ರಾಫಿಕ್ಕು, ಹೊಗೆ ಈ ಥರದ್ದೆಲ್ಲ ನೋಡಿ ನೋಡಿ ನಮ್ಮ ಮೈಂಡಿಗೆ ಹಂಗೆ ಅನಿಸ್ಬಿಡುತ್ತೆ. ಸೊ ಇದಿಷ್ಟು ನನ್ನ ಫ್ಯಾಮಿಲಿ ಕತೆ ಹಾಗೂ ನನ್ನ ಬಗ್ಗೆ ಕಿರು ಪರಿಚಯ. ಸೊ ನನ್ನ ಬಗ್ಗೆ ಪರಿಚಯದಲ್ಲಿ ಎಲ್ಲ ತಿಳಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಯಾರು, ನಾನು ಎಲ್ಲಿಂದ ಬಂದಿದ್ದು, ಹಾಗೆ ನಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ. ಹಾಗೆ ನಮ್ಮ ಹಸ್ಬೆಂಡ್ ಫ್ಯಾಮಿಲಿದು ಕೂಡ ತಿಳಿಸಿದ್ದೀನಿ. ಇನ್ನು ಅವ್ರ ಮನೆಯದು ಕೂಡ ಎಲ್ಲ ಎಷ್ಟು ಜನ ಇದ್ದಾರೆ ಅನ್ನೋದನ್ನು ಕೂಡ ತಿಳಿಸಿದ್ದೀನಿ. ಸೊ ಇಷ್ಟೇ ಫ್ರೆಂಡ್ಸ್ ಆ್ಯಕ್ಚುಲಿ ನನ್ನ ಕಿರು ಪರಿಚಯ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕಂತ ಹೇಳಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡೋದು ನಮಗೊಂದು ಮೋಟಿವೇಶನ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋಸ್ ಮಾಡ್ಬೋದು ಅನ್ನೋ ಒಂದು ಇಂಟ್ರೆಸ್ಟ್, ನಮಗೂ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಕಿರು ಪರಿಚಯದ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫುಲ್ ವಿಡಿಯೋಸ್ ಗೈಸ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ.